ಶ್ರೀಮಂತನಾಗಬೇಕು, ಹೈಫೈ ಜೀವನ ಸಾಗಿಸಬೇಕು, ಸಮಾಜದಲ್ಲಿ ತಾನು ಶ್ರೀಮಂತನೆಂದು ಗುರುತಿಸಿಕೊಳ್ಳಬೇಕು. ಹೀಗೆ 10 ಹಲವು ಕನಸು ಕಾಣೋರಿಗೇನೂ ಕಮ್ಮಿ ಇಲ್ಲ. ಆದ್ರೆ ಇದಕ್ಕೆ ದುಡ್ಡೇ ದೊಡ್ಡಪ್ಪ ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ. ಅಷ್ಟಕ್ಕೂ ಈ ಹಣ ಸುಮ್ಮನೆ ಕೈಗೆ ಬಂದ್ಬಿಡಲ್ಲ. ಅದಕ್ಕೊಂದಿಷ್ಟು ಶ್ರಮ ಬೇಕು, ಏನಾದ್ರೂ ಒಂದಿಷ್ಟು ಬುದ್ಧಿನೂ ಬೇಕು. ಆದ್ರೆ ಇದ್ಯಾವುದೂ ಇಲ್ಲದೆ ಹಣ ಗಳಿಸೋಕೆ ಹೊರಟಿದ್ದವನೇ ಸಾಗರ ಭೋಸ್ಲೆ. ಮಹಾರಾಷ್ಟ್ರ ಮೂಲದ ಸಾಗರ ಭೋಸ್ಲೆ ಶ್ರೀಮಂತನಾಗಲು ಆಯ್ಕೆ ಮಾಡಿಕೊಂಡ ಮಾರ್ಗ ಹವಾಲಾ ದಂಧೆ. ದಿಢೀರ್ ಶ್ರೀಮಂತನಾಗಲು ಹವಾಲಾ ದಂಧೆಯನ್ನ ಆಯ್ಕೆ ಮಾಡಿಕೊಂಡಿದ್ದ. ಈ ದಂಧೆ ನಡೆಸಬೇಕಂದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೀಗಾಗಿ ತುಂಬಾನೇ ಖತರ್ನಾಕ್ ಆಗಿ ದಂಧೆ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದ ಈ ಆಸಾಮಿ. ಆದ್ರೆ ಇವನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಯಾಕಂದ್ರೆ ಪೊಲೀಸರ ಕೈಗೆ ತಗ್ಲಾಕೊಂಡ್ಬಿಟ್ಟ. ಪೊಲೀಸರ ಕೈಗೆ ಸಿಕ್ಕಿದ್ದೇ ತಡ, ಆಸಾಮಿ ನೀರಿಳಿದು ಬಿಟ್ಟಿದ್ದ. ಇನ್ನು ಆತನನ್ನ ಚೆಕ್ ಮಾಡೋಕೆ ಹೋದ ಪೊಲೀಸರಿಗೂ ಅಚ್ಚರಿ. ಯಾಕಂದ್ರೆ ಅವನ ಮೈಯಲ್ಲೆಲ್ಲ ಬರೀ ನೋಟುಗಳೇ ತುಂಬಿದ್ದವು. ಎಸ್, ಭೋಸ್ಲೆಯನ್ನ ಮುಟ್ಟಿದಲ್ಲೆಲ್ಲ ಬರೀ ನೋಟಿನ ಕಂತೆಯೇ ಸಿಗ್ತಾ ಇತ್ತು. ನೋಟಿನ ಕಂತೆಯನ್ನ ಇರಿಸಲೆಂದೇ ಸ್ಪೆಷಲ್ ಉಡುಪಿನ ವಿನ್ಯಾಸವಾಗಿತ್ತು. ಅದರೊಳಗೆಲ್ಲ ನೋಟಿನ ಕಂತೆಗಳೇ ತುಂಬಿಕೊಂಡಿದ್ದ. ಬೂಟಿನೊಳಗೂ ನೋಟಿನ ಕಂತೆಗಳನ್ನ ಇರಿಸಿದ್ದ. ಪೊಲೀಸರು ಒಂದಿಂಚು ಬಿಡದೆ ಆತನನ್ನ ತಡಕಾಡಿ ರಾಶಿ ರಾಶಿ ಹಣವನ್ನ ಹೊರಗೆಡವಿದ್ರು. ಅಷ್ಟಕ್ಕೂ ಆತನ ಬಳಿ ಸಿಕ್ಕಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 40 ಲಕ್ಷ ರೂಪಾಯಿ. ಮಹಾರಾಷ್ಟ್ರದಿಂದ ಹವಾಲಾ ಹಣ ಹೊತ್ತು ಹೊರಟ ಭೋಸ್ಲೆ ಕರ್ನಾಟಕ ಪ್ರವೇಶಿಸಿದ್ರೂ ಯಾರಿಗೂ ಸಿಕ್ಕಿ ಬೀಳಲಿಲ್ಲ. ಆದ್ರೆ ಬಸ್ನಲ್ಲಿ ಈತನ ವರ್ತನೆ ಯಾಕೋ ವಿಭಿನ್ನವಾಗಿತ್ತು. ಇದನ್ನ ಗಮನಿಸಿದ ಯಾರೋ ಒಬ್ಬರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇದನ್ನೇ ಆಧರಿಸಿ ತಪಾಸಣೆ ನಡೆಸಿದ ಕಾರವಾರ ಪೊಲೀಸರಿಗೆ ದೊಡ್ಡ ತಿಮಿಂಗಲವೇ ಬಲೆಗೆ ಬಿದ್ದಂತಾಯ್ತು. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಮೂಲದ ಸಾಗರ್ ಭೋಸ್ಲೆ ಮಹಾರಾಷ್ಟ್ರದಿಂದ ಕೇರಳಕ್ಕೆ ಹವಾಲಾ ಹಣವನ್ನ ಸಾಗಿಸುತ್ತಿದ್ದ ಅನ್ನೋದು ವಿಚಾರಣೆಯಿಂದ ಬಯಲಾಗಿದೆ. ಇಷ್ಟಕ್ಕೂ ಹವಾಲಾ ದಂಧೆ ಅಂದ್ರೆ ಅನಧಿಕೃತ ಹಣವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾಯಿಸುವುದು. ಲಕ್ಷ ಕೋಟಿ ಕೋಟಿ ರೂಪಾಯಿಗಳಲ್ಲಿ ವ್ಯವಹಾರ ನಡೆಸ್ತಾರೆ. ಬ್ಯಾಂಕ್ ಮೂಲಕ ಕಳ್ಳ ಹಣವನ್ನ ಸಾಗಿಸಲು ಸಾಧ್ಯ ಇರುವುದಿಲ್ಲ. ಹೀಗಾಗಿ ದೊಡ್ಡ ದೊಡ್ಡ ಕುಳಗಳು ಈ ಹವಾಲಾ ದಂಧೆ ಮೂಲಕ ಹಣ ಸಾಗಿಸುತ್ತಾರೆ. ಹೆಚ್ಚಾಗ್ತಿರೋ ಈ ದಂಧೆ ನಿಯಂತ್ರಣಕ್ಕೆ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿದೆ. ಇದೇ ರೀತಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ದಂಧೆಕೋರರನ್ನ ಹೆಡೆಮುರಿ ಕಟ್ಟಬೇಕಿದೆ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್.